ಸುಮಾರು ದಿನದಿಂದ ರವೆ ಲಾಡು ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಇತ್ತು. ಹಾಗೆ ಬಂದಿದೆ ನೋಡಿ. ಬೆಸ್ಟ್ ಕಾಟ್ ನಾಯಿ ಅವಾರ್ಡ್. ಅಮ್ಮಗೆ ವಿಡಿಯೋ ತೆಗಿಲಿಕ್ಕೆ ಉಂಟು, ನೀವು ಒಂದು 15 ನಿಮಿಷ ಕರೆಂಟ್ ಕೊಡಿ. ವೆಲ್ಕಮ್ ಶೆಫ್ ಅವರೇ ನಮ್ಮ ಕಿಚನಿಗೆ. ನಿಮಗೆ ಕೂದಲು ಕೂಡ ಬಾಂಡ್ಲಿ ಆಗಿದೆಯಾ? ನೀವು ಕೂಡ ಲಕ 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 ಮಾಡ್ತೀರಾ? ನಾನೇ ಹುಡುಗಿ ಹೇಳಿದ್ದು. ನೀನು ಹೇಳಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆಲ್ಲರೂ? ಇವಾಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕುಂಟು, ಹಾಗೂ ಸುಮಾರು ಕೆಲಸ ಉಂಟು ಇವತ್ತು. ಈಗ ಜಸ್ಟ್ ನೋಡಿ ಮೋಡ ಉಂಟು ಫುಲ್ಲು. ಈಗ ಜಸ್ಟ್ ಮಳೆ ಕಮ್ಮಿ ಆಗಿದೆ ಅಷ್ಟೇ. ನೈಟ್ ಫುಲ್ಲು ಮಳೆ ಇತ್ತು, ಇವತ್ತು ಕೂಡ ಫುಲ್ ಮಳೆನೇ ಇರುತ್ತಾ ಅಂತ ಗ್ಯಾರಂಟಿ. ವೆದರ್ ಮಾತ್ರ ಸೂಪರ್ ಉಂಟು, ಒಳಗಡೆ ಕೂಡ ಕೂಲ್ ಕೂಲ್ ಆಗ್ತಾ ಉಂಟು. ಹಾಗೆ ಇವತ್ತಿನ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ ಬನ್ನಿ. ಓಕೆ, ಇವಾಗ ನಮ್ಮದು ರೀಲ್ ಶೂಟಿಂಗ್ ಆಗ್ತಾ ಉಂಟು, ರೀಲಿಗೆ. ಹಾಗೆ ಅದಕ್ಕೆ ಮತ್ತೆ ರವೆ ಲಾಡು ಕೂಡ ಮಾಡ್ತಾ ಇದ್ದೀನಿ. ನನಗೆ ಸುಮಾರು ದಿನದಿಂದ ರವೆ ಲಾಡು ತಿನ್ಬೇಕಂತ ತುಂಬ ಆಸೆ ಆಗ್ತಾ ಇತ್ತು. ಇವರ ಹತ್ರ ಹೇಳ್ತಾ ಇದ್ದೆ, ಆದರೆ ಟೈಮೇ ಸಿಗಲಿಲ್ಲ ನನಗೆ. ಫೈನಲಿ ಎಷ್ಟು ಹೊತ್ತದು ಬರೋ ಇವತ್ತು ಮಾಡಲೇಬೇಕಂತ ಹೇಳಿ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಆಸೆ ಆಗ್ತಾ ಇತ್ತು, ಯಾಕೆ ಗೊತ್ತಿಲ್ಲ. ಅದು ಆಸೆ ಆದರೆ ಉಂಟಲ್ಲ, ಮತ್ತೆ ಅದು ಎಂತಾದರೂ ನೋಡುವಾಗ ವಿಡಿಯೋ ಅದು ಇದೆಲ್ಲ ರವೆ ಲಾಡೋದೇ ಬರೋದು. ನನಗೆ ಅದು ಫುಲ್ ಕ್ರೇವಿಂಗ್ ಆಗ್ತಾ ಇತ್ತು. ಅದಕ್ಕೆ ನಾನು ಇವತ್ತು ಮಾಡ್ತೀನಿ ಅಂತ ಹೇಳಿ ಹೊರಟಿದ್ದೀನಿ. ರೀಲ್ಸ್ ಎಲ್ಲ ನೋಡಿ, ಅದರಲ್ಲೆಲ್ಲ ಹಾಕಿರ್ತೀನಿ ಕೆಲವು. ಚೆನ್ನಾಗಾಗುತ್ತೆ, ನಿಮಗೆ ಕೂಡ ಒಂಥರ ಎಂತ ಹೇಳ್ತಾರೆ, ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂತ ರೀಲ್ಸ್ ಎಲ್ಲ ಹಾಕ್ತಾ ಇರ್ತೀನಿ, ನೋಡಿ ನೀವು. ಓಕೆ, ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಆಯಿತು. ಇನ್ನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕಲಸಿ ಉಂಡೆ ಮಾಡಲಿಕ್ಕೆ. ಕೆಲವರು ಹೇಳ್ತಾರೆ ಹಾಲು ಹಾಕಿದರೆ ಲಾಂಗ್ ಲಾಸ್ಟಿಂಗ್ ಬರಲ್ಲ ಹಾಗೆ ಅಂತೇಳಿ. 1 ವಾರ ತನಕ ಬರುತ್ತೆ, ನಾವು ಇಟ್ಟು ಕೂಡ ನೋಡಿದ್ದೀವಿ, ಏನಾಗೋದಿಲ್ಲ. 1 ವಾರ ಜಾಸ್ತಿ, ಹೌದು, ಏನಾಗೋದಿಲ್ಲ. ಹಾಗೂ 1 ವಾರ ತನಕ ಯಾರು ಇಡ್ತಾರೆ ರವೆ ಲಡ್ಡು ಮಾಡಿ? ಅದು ಖಾಲಿ ಆಗೋದಿಲ್ವ ಮನೆಯಲ್ಲಿ? ಎಲ್ಲರೂ ತಿಂದು ಬಿಡೋದಿಲ್ವ? ಇದು 2-3 ದಿನ ಬರೋದೇ ದೊಡ್ಡದು. ಹಾಗೆ ಚೆನ್ನಾಗಾಗುತ್ತೆ. ಸ್ವಲ್ಪ ಸ್ವಲ್ಪ ಇವಾಗ ಹಾಲು ಹಾಕಿ ಕಟ್ಟಿದರೆ ಆಯಿತು. ತುಪ್ಪ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಇದು ರೆಡಿಯಾಗಿದೆ. ಇವಾಗ ಹಾಲು ಬಿಸಿ ಮಾಡಿದ್ದುಂಟು, ಸ್ವಲ್ಪ ಉಗುರು ಬಿಸಿ ಇದಕ್ಕೆ ಹಾಕಿ ಹಾಕಿ ಉಂಡೆ ಕಟ್ಟಿದರೆ ಆಯಿತು. ಓಕೆ, ಆಯಿತು. ಇವಾಗ ಕಟ್ಟುದು ನಾವು. ಪರ್ಫೆಕ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅಲ್ಲಿ ನೋಡಿ, ಚೆನ್ನಾಗಿ ಬಂದಿದೆ. ಕಟ್ಟಲಿಕ್ಕೆಲ್ಲ ಚೆನ್ನಾಗಾಗುತ್ತೆ. ನನಗೆ ಒಂದೇ ಹೆದರಿಕೆ ಆಗ್ತಾ ಉಂಟು, ಸ್ವಲ್ಪ ಸಕ್ಕರೆ ಜಾಸ್ತಿ ಆಯಿತಾ ಏನೋ ಅಂತ ಹೇಳಿ. ಹಾಗೆ ಸಕ್ಕರೆ ಜಾಸ್ತಿ ಆದರೆ ಎಂತ ಮಾಡೋದು, ತಿನ್ನೋದು ತಿನ್ಲಿಕ್ಕೆ ಜಾಸ್ತಿ ಆಗಿದೆ. ಹೌದು. ಏನೋ ತಿನ್ನೋದು ಘಮ ಘಮ ಪರಿಮಳ ಬರ್ತುಂಟು, ಒಳ್ಳೆ ಏಲಕ್ಕಿತ್ತು. ಹಸಿವು ಕೂಡ ಆಗಿದೆ, ಹಸಿವು ಕೂಡ ಆಗಿದೆ. ತಿನ್ನೋಣ. ನಮ್ಮ ಅಮ್ಮ ನೋಡಿ, ನಮ್ಮ ಅಮ್ಮ ಹೊಡಿತಾರೆ ಅಮ್ಮ ನನಗೆ. ಕಾಫಿ ಮಾಡ್ತಾ ಇದ್ದಾನೆ. ನೀವು? ನಾನು ಸ್ವಲ್ಪ ಡಿಕಾಷನ್ ಮಾಡ್ತೀನಿ. ಡಿಕಾಷನ್ ನಿಂದು ಬೇರೆ ನಂದು ಬೇರೆ. ನಿಂದು ಚೆನ್ನಾಗಾಗುತ್ತೆ, ನಂದು ಚೆನ್ನಾಗಾಗುತ್ತೆ ನೋಡಿ. ಅಮ್ಮ ನಮಗೆ ಹಾಗೇನೆ ಹೊಡೆಯೋದು. ಹೌದು, ನಾನೇನು ಮಾಡಲಿಲ್ಲ, ಆಚೆ ಬಂದೆ ಮಾತ್ರ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ಇದು ಮಾಡೋದು ಎಂತ ಗೊತ್ತಿಲ್ಲ, ಕೈ ತೊಳೆಯೋದು, ನನ್ನ ಬಟ್ಟೆಗೆ ಒರೆಸೋದು ಬಂದು. ಹೇಗೆ ಹೊಡೆದದ? ಒಂದು ಟಪ್ ಬಿತ್ತು, ಮತ್ತೆಂತ ಅದು ಅಭ್ಯಾಸ. ಓಕೆ, ಕೆಲವರಿಗೆ ಕಾಫಿ, ಕೆಲವರಿಗೆ ಟೀ. ನಿಮಗೆ ಇವತ್ತು ಯಾರದು ಕೆಲವರು? ಅದು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅಮ್ಮನಿಗೆ ಡ್ಯಾಡಿಗೆಲ್ಲ ಕಾಫಿ ಅಂತೆ, ಇದು ಟೀ ಅಂತೆ. ನಮಗೆ 4 ಜನರಿಗೆ ಕಾಫಿ. ಡಾಡನಿಗೆ ಕಾಫಿ ಇಷ್ಟ ಅಂತೆ. ಹೌದಾ? ಅಜ್ಜಿ ಹೇಳಿದ್ರು. ಯಾರ್ದು? ಹೌದಾ?
ಅಜ್ಜಿ ಹೇಳಿದ್ರು ಇಷ್ಟ ಅಂತ. ಕುಡಿಯೋದಿಲ್ಲ ಅಂತ ಹೇಳಿದ್ರು ಅವರು. ಅವರಿಗೆ ಇಷ್ಟ ಬ್ಲ್ಯಾಕ್ ಕಾಫಿ. ಹೌದಾ? ಹ್ಮ್ ಟೀ ಬೇಕು, ಯಾವಾಗಲೂ ಬ್ಲ್ಯಾಕ್ ಕಾಫಿ ಮಾಡೋದು ಬೇಡ, ಟೀ ಕೊಡು ಅಂತ ಹೇಳ್ತಾರೆ. ಅವರಿಗೆ ಒಂದು ಸೀಸನ್ ಸ್ಟಾರ್ಟ್ ಆಗ್ತದೆ. ಸೀಸನ್ ಅದೇ. ಓಕೆ, ಈಗ ರೆಡಿ ಆಯಿತು. ಮತ್ತೆ ಒಂದು ರವಾ ಲಡ್ಡು. ಡ್ಯಾಡಿ ಎಲ್ಲಿ ಹೋದ್ರು? ಡ್ಯಾಡಿ ತಗೊಳ ತಿನ್ನೋಣ ಲಡ್ಡು. ಇದು ಉಂಟು, ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಇವತ್ತು ನಾನು ಚೀಫ್ ಗೆಸ್ಟ್ ಆಗಿ ಅವಾರ್ಡ್ ಕೊಡಲಿಕ್ಕೆ ಬಂದಿದ್ದೀನಿ. ಇವತ್ತು ಬೆಸ್ಟ್ ಕಾಟ್ ನಾಯಿ ಅವಾರ್ಡ್. ಈಗ ನಮ್ಮ 3 ಕಂಟೆಸ್ಟೆಂಟ್ ಇದ್ದಾರೆ. ತೋರಿಸು ಎಲ್ಲಿದ್ದಾರೆ? ಈಗ ನಮ್ದು 3 ಕಾಟ್ತಾ ಇದ್ದಾರೆ. ಅದ್ರಲ್ಲಿ ಚೀಫ್ ಗೆಸ್ಟಿಗೇನೆ ಸಿಕ್ಕಿತಾ? ಬಾ ತೋರಿಸ್ತೀನಿ. ಬಾ ಕರಿಯ ಇಲ್ಲಿ. ಕರಿ ಅವ್ರಿ. ಕಾಫಿ ಆಲಿ. ಅವನು ಒಬಿಡಿಯಂಟ್ ಅಂತೆ. ಇದು ಇವನಿಗೆ ಅವಾರ್ಡ್ ಕೊಡ್ತೀನಿ. ಪಾಪ. ಬೆಸ್ಟ್ ಕಾಟ್ ನಾಯಿ ಅವಾರ್ಡ್ ಗೋಸ್ ಟು ಕಾಫಿ. ಜಾಲಿ ಹೊಸು ಜಾಲಿ ಗರೋಸ್. ಅದು ಬೇಡ ಅಂತ. ಇಲ್ಲ ಅವನಿಗೆ ಇಷ್ಟ ಆಯ್ತು. ಬೆಸ್ಟ್ ಡಿಪ್ರೆಷನ್ ನಾಯಿ ಅಂದ್ರೆ ಯಾರಂದ್ರೆ ಟಾಮಿ ಅಂದ್ರೆ. ಟಾಮಿ ಸೆಟ್ ಗೂಡಲ್ಲಿ ಹಾಕಿದ್ರೆ ಮಾತ್ರ. ಗೂಡಲ್ಲಿ ಹಾಕಿದ್ರೆ ಮಾತ್ರ ಅವ್ನು ಫುಲ್ ಡಿಪ್ರೆಷನ್ ಸ್ಯಾಡ್ ಫೇಸ್ ಮಾಡಿರ್ತಾನೆ. ಕಾಫಿ ಗೋ ಮಾಡಿದ್ರೆ ವೈಟ್ ಕಲರ್. ಅಮ್ಮಗೆ ವಿಡಿಯೋ ತೆಗಿಲಿಕ್ಕೆ ಉಂಟು. ನೀವು ಒಂದು 15 ನಿಮಿಷ ಕರೆಂಟ್ ಕೊಡಿ, ಇಲ್ಲಿ ರೆಸಿಪಿ ಮಾಡಲಿಕ್ಕೆ ಉಂಟು. ಇವತ್ತು ನಾನು ಮತ್ತು ನನ್ನ ದೊಡ್ಡ ಮಗ ಅಡುಗೆ ಮಾಡ್ತಾ ಇದ್ದೀವಿ. ಮ್ಯಾಗಿ ಬೇಕಂತೆ ಅವನಿಗೆ. ಹಾಗೆ ನಮ್ಮ ಮೇನ್ ಶೆಫ್ ಇವನು. ವೆಲ್ಕಮ್ ಶೆಫ್ ಅವರೇ ನಮ್ಮ ಕಿಚನಿಗೆ ನಿಮಗೆ. ಹಾಗೂ ಇವತ್ತು ಏನು ಮಾಡ್ತಾ ಇದ್ದೀರಾ? ಇವತ್ತು 2 ಉಂಟು. ಒಂದು ಸ್ಪೈಸಿ ಚೀಸಿ ಮ್ಯಾಗಿ ಉಂಟು, ಇನ್ನೊಂದು ಸ್ಪೈಸಿ ಗಾರ್ಲಿಕ್ ಮ್ಯಾಗಿ ಉಂಟು. ಓಟ್ ಕೇಳಿದ್ವಿ ಯಾವ್ದು ಒಳ್ಳೇದು, ಯಾವ್ದು ಮಾಡುವ ಅಂತ. ರಾಯ್ ಹೇಳಿದ ಚೀಸಿ ರಾಯ್ ಹೇಳಿದ ಗಾರ್ಲಿಕ್ ಮಾಡುದು, ಮೀನು ಹೇಳಿದ್ದು ಚೀಸಿ ಮಾಡುದು ಅಂತ. ಅದಕ್ಕೆ ನಾವು ತಿಳ್ಕೊಂಡಿದ್ವಿ 2 ಮಾಡೋಣ ಅಂತ, ಚೀಸಿ ಗಾರ್ಲಿಕ್ ಅಂತ. ವಾ, ಎಂತ ಶೆಫ್, ವೆರಿ ಗುಡ್. ಓಕೆ, ಈಗ ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳ್ಬೋದಾ ನೀವು? ಸ್ವಲ್ಪ ಸ್ವಲ್ಪ ಈ ಸೈಡ್ ಬರ್ಬೋದಾ? ಇವತ್ತು ಕರೆಂಟ್ ಇಲ್ಲ. ಎಷ್ಟು ಗಂಟೆಯಿಂದ? ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ, ನಿನ್ನೆ ನೈಟಿಂದ. ಇನ್ವರ್ಟರ್ ಏನು ಚಾರ್ಜ್ ಇಲ್ಲ, ನಮ್ದು ಏನಿಲ್ಲ. ಹಾಗೆ ನಾವು ಇವತ್ತು ಫುಲ್ ಕತ್ತಲೆಯಲ್ಲಿದ್ದೀವಿ. ಹಾಗಾಗಿ ನಮ್ಮದು ಒಂದು ಸ್ಟುಡಿಯೋ ಲೈಟ್ ಒಂದು ಮಾತ್ರ ಆನ್ ಇದೆ. ಹಾಗೆ ನಮ್ಮ ಶೆಫ್ ಅವರು ಹಾಗಾಗಿ ಇವತ್ತು ಫ್ರೀಯಲ್ಲಿದ್ದಾರೆ. ಇಲ್ದಿದ್ರೆ ಈ ಕಡೆ ನೋಡುವವರಿಲ್ಲ ನಮಗೆ. ಇವನ ಮುಖ ಕಾಣೋದು ಕೂಡ ಇಲ್ಲ. ಕೆಲವರಿಗೆ ಗೊತ್ತೇ ಇಲ್ವಾ ಅಂತ ನನಗೆ ದೊಡ್ಡ ಮಗ ಇದ್ದಾನಂತೇಳಿ. ಇವನು ನನ್ನ ದೊಡ್ಡ ಮಗ. ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನನ್ನ ದೊಡ್ಡ ಮಗ ಇವನು ಇದ್ದಾನೆ. ನನಗೆ ಒಬ್ಬ ದೊಡ್ಡ ಮಗ ನೋಡಿ, ಯಾವಾಗಲೂ ಒಂದು ಕೋಣೆಯಲ್ಲಿ ಇರ್ತಾನೆ. ಇವತ್ತು ಹೊರಗೆ ಬಂದಿದ್ದಾನೆ ಕರೆಂಟ್ ಇಲ್ಲದೆ. ಓಕೆ, ಈಗ ಇದಕ್ಕೆ ಏನೆಲ್ಲ ಬೇಕು ಸಾಮಗ್ರಿ ಅಂತ ಹೇಳ್ಬಹುದಾ? ನಾನು ರೆಡಿ ಮಾಡಿ ಇಡ್ತೀನಿ. ಮ್ಯಾಗಿ ಮಾಡ್ಲಿಕ್ಕೆ ಫಸ್ಟ್ ಮ್ಯಾಗಿ ಬೇಕು. ಓಕೆ, ರೆಡಿ. ನೆಕ್ಸ್ಟ್ ಮತ್ತೆ ಗ್ಯಾಸ್ ಬೇಕು. ಎಂತ ಅದು ಈಗ ಮೋದಿ ಹತ್ರ ಕೇಳ್ಬೇಕು. ಹೇಳಿ. ಮತ್ತೆ ನೀರು. ಹಾ, ಅಷ್ಟೇ. ಮೂರಿದ್ರೆ ನಮ್ದು ಮ್ಯಾಗಿ ಆಗುತ್ತೆ. ಗ್ಯಾಸ್, ಮತ್ತೆ ಮ್ಯಾಗಿ, ಮತ್ತೆ ನೀರು. ಕುಕ್ ಬೇಕು. ಕುಕ್ಕು ನೀವಲ್ಲ, ಇಲ್ಲಿದ್ದೀರಲ್ಲ. ನಾನು ಇಲ್ಲಿ ಶೆಫ್ ಅಂತ ಇವರಿಗೆ ಇಂಟ್ರೊಡ್ಯೂಸ್ ಮಾಡಿ ಇವತ್ತು ಕುಕ್ ನಾನಂತೆ. ನಾನು ಇಲ್ಲಿ ಸೈಡ್ ನಾನು ತಿಳಿಸುದು ಹೋಸ್ಟ್, ನಾನು ಅಷ್ಟೇ ಕೋಸ್ಟ್. ಹೋಸ್ಟ್. ಪಾತ್ರೆ ಬೇಡವಾ ಸರ್? ಪಾತ್ರೆ ಬೇಕು. ಓಕೆ, ಯಾವುದು? ತೆಳ್ಳಗೆ ಪಾತ್ರೆ, ಗುಂಡಗೆ ಪಾತ್ರೆ, ಉದ್ದದ ಪಾತ್ರೆ, ಯಾವ್ದು ಬೇಕು? ನಿಮ್ಮಂಗೆ ಪಾತ್ರೆ.
ಅನ್ನಂಗೆ ದಪ್ಪ ದಪ್ಪ ಮತ್ತೆ ಗುಂಡು ಗುಂಡು. ಓಕೆ ಓಕೆ, ಇವತ್ತು ಕ್ಲಾರಿಟಿ ಸ್ವಲ್ಪ ಸರಿ ಇಲ್ಲ ಅಂತಾದರೆ ಶ್ರಮಿಸಬೇಕು ಆಡಿಯನ್ಸ್. ಯಾಕೆಂದರೆ ನಿಮ್ಗೆ ಗೊತ್ತುಂಟು ನಮ್ಮ ಇಂಡಿಯಾದಲ್ಲಿ ಕರೆಂಟಿದು ಎಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಹಾಗೆ ಒಂದು ಟ್ರುಕ್ ಅಂತ ಒಂದು ಹನಿ ಬಿದ್ದರೆ ಸಾಕು ಕರೆಂಟ್ ಅಂತ ಹೋಗುತ್ತೆ. ಓಕೆ, ನೀರನ್ನು ಈಗ ಇಟ್ಟಿದ್ದೀನಿ. ಶೆಫ್ ಅಲ್ಲಿ ಓಕೆ, ಸಾಕಾ ನೀರು? ಸಾಕು. ಹಾಗಾದ್ರೆ ಇದು ಸ್ವಲ್ಪ ನನ್ನ ಹೊಟ್ಟೆಗೆ ನೀರು ಕುದಿ ಬರಲಿ. ಅಷ್ಟು ತನಕ ನಮ್ದೊಂದು ಆ್ಯಡ್ ರನ್ ಆಗುತ್ತೆ, ಅದನ್ನು ನೋಡಿ. ನಿಮ್ಮ ತಲೆಯಲ್ಲಿ ಕೂಡ ಕೂದಲಿಲ್ಲವಾ? ನಿಮ್ಮ ಕೂದಲು ಕೂಡ ಬಾಂಡ್ಲಿ ಆಗಿದೆಯಾ? ನೀವು ಕೂಡ ಲಕ 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 ಮಾಡ್ತೀರಾ? ಹಾಗಾದರೆ ಒಂದು ಸೊಲ್ಯೂಷನ್ ಉಂಟು. ನೀವಿದು ಮಧ್ಯಮ ಕುಟುಂಬದ್ದು 200 ml ಆಯಿಲನ್ನು ಯೂಸ್ ಮಾಡ್ಬೋದು. ಇದು ಹಾಕಿದರೆ ನಿಮ್ಮ ಮಂಡೆಯಲ್ಲಿ 1 ವೀಕಲ್ಲಿ ಕೂದಲು ಬರ್ತದೆ, ನೋಡ್ಬೋದು ವಿಸಿಬಲ್ ರಿಸಲ್ಟ್ಸ್. ಹಾಗಾಗಿ ಯೂಸ್ ಮಾಡಿ ಮಧ್ಯಮ ಕುಟುಂಬ 200 ml ಆಯಿಲ್. ಈ ಶೆಫಿಗೆ ನಂಬಿದ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿ ನೀರು ಕುದಿ ಬರ್ತಾ ಉಂಟು. ಎಲ್ಲಿ ಹೋಗಿದ್ದು ನೀವು ಮಾರಾಯರೆ? ಎಂತ ಸರ್ ನೀವು? ಆಡು ಅಲ್ಲಿ ಜನರಿಗೆ ಕೊಟ್ಟಿದ್ದು ನೀವೆಂತ? ಮೊನ್ನೆ ನನ್ನ ಮಗ ಯಬಾ ಮೊನ್ನೆ ಅಂತ ಹೇಳ್ತಾರೆ ನೋಡಿ. ಮೊನ್ನೆ ಅಂತೆ ರಾಯ್. ಯಾವ್ದಿಂದ ಹೇಳು? 3 ತಿಂಗಳಾಯ್ತು ಹೇಳಿ. 3 ತಿಂಗಳಲ್ಲಿ ಆದ್ರೂ ಎಕ್ಸ್ಪೈರಿ ಆಗುತ್ತೆ ಮಂಗ. 3 ತಿಂಗಳಾಯ್ತು. ಅದರಲ್ಲಿ 3 ದಿನದ ಮೊದಲು ಹೇಳಿದ್ರು ಅಮ್ಮ ಮಾಡ್ತೀವಿ ಇವತ್ತು ಅಂತ. ಈಗ 3rd ಡೇ ಆಯ್ತು. ನಿನ್ನ ಅಮ್ಮಂದಿರ ಕಷ್ಟ ನಿಮಗೆ ಮಕ್ಕಳಿಗೆ ಎಲ್ಲಿ ಗೊತ್ತಾಗುತ್ತೆ? ಮತ್ತೆ ಅದೇ ನಾನು ಹೇಳುದು ಅಮ್ಮಗೆ. ಬೇರೆ ಮಗ ಎಲ್ಲ ಇರ್ತಾರಲ್ಲ, ಅವಂದಾದ ಡೈಲಾಗ್ ಸಾಕಾಗಿದೆ ನನಗೆ. ಸುಮ್ಮನೆ ಇರು ನೀನು ಲಿವಿ. ಗೊತ್ತುಂಟಾ, ಈಗ ಇನ್ನು ಹುಡುಗಿ ಕೇಳ್ತಾನೆ, ರಾಯ್ ಕ್ಯಾಮ್ರಾ ಕೇಳ್ತಿದ್ದಾನೆ, ನಾನು ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ್ದು ಅಷ್ಟೇ. ಬೇರೆ ಏನಾದ್ರು ಕೇಳ್ತೀನಿ ನಾನು, ಅದು ಬೇಕು ಇದು ಬೇಕಂತ. ಎಷ್ಟು ವರ್ಷ ಆಯ್ತು ಹೇಳಿ? ನಿಂಗೆ ಹುಡುಗಿ ಕೊಟ್ರೆ ಈಗ ಬೇಡ ಅಂತ ಹೇಳಲಿಕ್ಕಿಲ್ಲ. ನಾನು ಕೇಳಿಲ್ಲ ಅಲ್ಲ, ಹೇಳಲಿಕ್ಕೆ ಧೈರ್ಯ ಇರ್ಬೇಕಲ್ಲ. ನಾನೇನಾದ್ರು ಕೇಳಿದ್ದೇನಾ? ರಾಯ್ ಕೇಳಿದ್ದಾನೆ, ಇನ್ನು ಕೇಳಿದ್ದಾನೆ. ಅಲ್ಲಮ್ಮ ಕೇಳಿರ ಅವರು? ಅಜ್ಜಿ ನೋಡಿ. ನೀನು ಹುಡುಗಿ ಬೇಕಂತ ಕೇಳಿದೆಯಂತೆ. ನಾನು ಕೇಳಿದ್ದೀನಿ. ಅವನು ಹೇಳ್ತಿದ್ದಾನೆ. ಯಾರು? ನಿನ್ನ ಅಣ್ಣ, ದೊಡ್ಡ ಅಣ್ಣ. ಎಂತ ಅಂತ? ನೀನು ಹುಡುಗಿಯ ಕೇಳ್ತೀಯಂತೆ, ನಾನು ಕ್ಯಾಮ್ರಾ ಕೇಳ್ತೀನಿ ಅಂತೆ, ಮತ್ತೆ ಅವನ ಕಲಿ ಮ್ಯಾಗಿ ಕೇಳೋದಂತೆ. ವಾ, ನೀನೆಂತ ಕೇಳುದಿಲ್ಲವಾ? ನಾನೇ ಹುಡುಗಿ ಹೇಳಿದ್ದು. ಫೈಟ್ ಈಗ ನನಗೆ ಫೈಟ್ ಮಾಡಿ. ಅಲ್ಲ ನಾನು ಯಾವ ಕೇಳಿದ? ನೀನು ಹೇಳಿದೆ ಫೈಟ್ ಮಾಡ್ರ. ನಾನು ಹೇಳಲೇ ಇಲ್ಲ. ಹೇಳಿಲ್ಲ, ನೀನು ಕೇಳಿದ. ಯಾರು ಕೇಳಿದೆ? ಯಾರ ಹತ್ರ? ಅಮ್ಮ ಹತ್ರ. ನಾನು ಕೇಳಲೇ ಇಲ್ಲ. ನಂಗೊಂದು ಒಳ್ಳೆ ಹುಡುಗಿ ಬೇಕು. ಇಲ್ಲ 20 ವರ್ಷದಿಂದ 22 ವರ್ಷ. ಇದು ಅಣ್ಣನ್ಗೆ ಬೇಕಾ ಅಂತ ಅಲ್ಲ, ಕೇವಲ ನಮ್ಮ ತಮ್ಮಂದ ಅಂತ ನನಗೆ ಅನಿಸುತ್ತೆ. ಇಲ್ಲ ನೋಡಿ ನಿಮ್ಮ ಮಕ್ಕಳು ನೋಡಿ. ನಾ ಕೇಳಲೇ ಇಲ್ಲ. ಅಪ್ಪ ಕೂಡ ಕೇಳ್ತಿದ್ರು ಅವ್ರಿಗೆ. ಹೌದಾ? ಮತ್ತೆ ಮ್ಯಾಗಿ ಮಾಡ್ಲಿಕ್ಕೆ ಮ್ಯಾಗಿ ಮಸಾಲ ಹಾಕ್ಬೇಕು. ಹೌದು, ಸರಿ ಅಮ್ಮ. ಅದು 2 ನಿಮಿಷದಲ್ಲಿ ಆಗ್ತದೆ ಅಂತ ಹೇಳಿದ್ದಾರೆ ಅಮ್ಮ. ನೀವೇ ಸ್ಲೋವಾ ಮ್ಯಾಗಿ ಸ್ಲೋ ಆಯ್ತಾ? ನೀನು ಸ್ಲೋ. ನಾನು ಮಾಡಿದ್ರೆ ನಾನು 1 ನಿಮಿಷದ 59 ಸೆಕೆಂಡಲ್ಲಿ ಮಾಡ್ತೀನಿ. ಹೌದು ಮಾಡ್ತಾ ಇದ್ದಾನೆ ನೋಡಿ. ಅದೇ ಅಮ್ಮಗೆ ಎಂತ ಹೇಳ್ತಾರೆ, ಬಾತೆ ಬನಾನ ಮಾತಾಡೋದು ಮಾತ್ರ. ಮ್ಯಾಗಿ ರೆಡಿ. ಇವನ್ ನೋಡಿ, ಒಳ್ಳೆ ರೆಸ್ಟ್ ಮಾಡಿದ್ದಷ್ಟೇ. ಪಜ್ಜು ನಿನ್ಗೆ ಮ್ಯಾಗಿ ಮಾಡಿದ್ದೀನಿ ನಾನು. ಎಂತ? ನಾನು ಹೊಲಿಗೆ ಮಾಡಿದೆ ಅಂತ. ಹೊಲಿಗೆ ಹೇಗೆ ಮಾಡೋದು? ನಾನು ಗಾಡಿ ಬಿಡುವಾಗ ನೀನು ಮಾಡ್ತಾ ಇದ್ದೀರಲ್ಲ. ನನ್ನ ತಲೆ ತಿನ್ನೋದು ಬಿಟ್ಟು ಮ್ಯಾಗಿ ತಿನ್ನಿ. ನಂಗೆ ಬೇಡ. ಎಷ್ಟು ಒಳ್ಳೇದು. ನಂಗೆ ಜಾಸ್ತಿ ಹಾಕಿ ಅಮ್ಮ. ನೀನೇನು ದೊಡ್ಡ ತಾಯಿ ಮಗ ನನಗೆ ಜಾಸ್ತಿ ಹಾಕ್ಲಿಕ್ಕೆ? ಮತ್ತೆ ಹಾಗಾದ್ರೆ ಚಿಕ್ಕವನಿಗೆ ಜಾಸ್ತಿ ಸಿಗ್ತದೆ. ಲೇವಿ ಏನ್ ಹೇಳಿ, ಪೆಟ್ಟು ತಿನ್ಲಿಕ್ಕೆ 1 ಇಂಚು ಜಾಸ್ತಿ ಇದಿದ್ಯಾ ಅಷ್ಟೇ ದೂರ. ನನ್ನ ಹೈಟ್ ಮತ್ತೆ ಅಮ್ಮದು ವಿಡ್ತ್ ಸೇಮ್. ನೀವು ಕೂಡ ಸ್ವಲ್ಪ ತಿನ್ನಿ ಅಮ್ಮ, ಖುಷಿ ಆಗ್ತದೆ. ನೀನು
ಮಾಡಿದ್ದ ಖುಷಿ ಆಗ್ಲಿಕ್ಕೆ ನಿಮಗೆ ಹೌದು ಹೇಳ್ತಾನೆ ನೀವು ಸ್ವಲ್ಪ ತಿನ್ನಿ ಅಮ್ಮ ನನಗೆ ಖುಷಿ ಆಗುತ್ತೆ ಶೆಫ್ ಅಂತ ಮೇನ್ ಶೆಫ್ ಅಂತ ಅವನಿಗೆ ಹೇಳಿದ್ ನಾನು ಇದು ಅಮ್ಮ ನನಗೆ ಕೆಲಸದವರಾಗಿ ಮಾಡಿಲ್ಲ ಈ ಕೆಲಸ ಮಾಡಿಸಿದ ನೀವು ಹೇಳಿದಲ್ಲ ಅಲ್ಲಿ ರಾಯ್ಗೆ ಹೇಳ್ತಾ ಇದ್ದ ಬಾ ರಾಯ್ ನಾನು ವಿಡಿಯೋ ಮಾಡ್ತೀನಿ ಬಾ ನಾವು ವಿಡಿಯೋ ತೆಗೆಯೋಣ ನಾವು ಮ್ಯಾಗಿ ಮಾಡೋಣ ಅಂತ ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿದ್ದೀನಿ ಅಮ್ಮ ಬನ್ನಿ ಮ್ಯಾಗಿ ಮಾಡೋಣ ಅಂತೆ ನನಗೆ ಹೇಗಿದೆ ಲಿವಿ ಮಾಡಿದ್ದು ಮ್ಯಾಗಿ ಸೂಪರ್ ಇದೆಯಾ ಒಳ್ಳೆದುಂಟು ಥ್ಯಾಂಕ್ಸ್ ಲಿವಿಗೆ ನಗಂತನ ಮಾಡಿ ನೀನಲ್ಲ ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹಾ ಬಜ್ಜು ಇವನ್ ರಾಂಗ್ ಟೈಮಿಗೆ ಬಂದ ಇಲ್ಲಾದ್ರೆ ನಮ್ಗೆ ಜಾಸ್ತಿ ಸಿಕ್ತು ಏಡಿ ಸಿಕ್ಕಿದೆ ಮೀನ್ ತೋರಿಸಿ ಡ್ಯಾಡಿ ಮೀನ್ ತೋರಿಸಿ ಡ್ಯಾಡಿ ಯಾವ್ದದು ಭೂತಾಯಿ ಅಲ್ಲ ಅಲ್ಲ ಯಾವ್ದು ಬಂಗುಡೆ ಕಲಂಬುರ ಅದು ಕಟ್ ಮಾಡಿದ್ದಾರೆ ಒಳ್ಳೆ ಮೀನಿದು ಹೌದಾ ಇದು ಚಿಕ್ಕದುಂಟಲ್ಲ ದೊಡ್ಡದಾಗ್ಬೇಕು ಅದು ಅಷ್ಟೇ ದೊಡ್ಡದಾಗುದು ಹೌದಾ ನೋಡಿ ಹಿಡಿ ಒಂದು ಅದು ಇಟ್ಟು ನಿಂತಿದ್ದೆ ನೋಡು ಹೌದೌದು ಹೀಗೆ ಒಳ್ಳೇದುಂಟು ಮಾತ್ರ ಇದು ಸುಮಾರು ಸಿಕ್ತಲ್ಲ ಇನ್ನು ವಿಡಿಯೋ ಮಾಡಿದ್ಯಾ ಇಡೀ ಇವಾಗ ಇಲ್ಲಲ್ಲ ಓಪನ್ ಮಾಡ್ತದೆ ನೋಡು ಅಂತದೆ ಹಾ ಚೆನ್ನಾಗಿದೆ ದೊಡ್ಡದುಂಟಲ್ಲಮ್ಮ ಓಕೆ ಡ್ಯಾಡಿ ಎಲ್ಲ ಏಡಿ ಹಿಡಿಲಿಕ್ಕೆ ಹೋಗಿದ್ರು ಇಲ್ಲಿ ಮೊನ್ನೆಯಿಂದ ಹೇಳ್ತಾ ಇದ್ರು ಏಡಿ ಹಿಡಿಬೇಕು ಅಂತ ಹೇಳಿ ಅಮ್ಮನ ಕಣ್ಣು ಅದ್ರ ಮೇಲೆನೆ ನನ್ನ ಕಣ್ಣು ನಿನ್ನ ಮೇಲೆ ನಿನ್ನ ಕಣ್ಣು ಯಾರ ಮೇಲೆ ಅಂತ ಹೇಳಿ ಕಣ್ಣು ಇದಾಗಿದೆ ಅಂತೆ ಡ್ಯಾಡಿಗೆ ಅದೆಂತ ಸೊಪ್ಪಮ್ಮ ತಗೊಂಡ್ ಬಂದಿದ್ದು ಅವರು ಆಗಿದೆ ಒಟ್ಟಾರೆ ಅಲ್ಲಿ ತಿರ್ಗಾಡ್ತಾ ಇದ್ರು ಈಗ ನೋಡಿದ್ರೆ ಡ್ಯಾಡಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಹೋಗಿ ನೀವು ಹೋಗಿ ಡ್ಯಾಡಿ ಮತ್ತೆ ರಾತ್ರಿ ಕಷ್ಟ ಆಗತ್ತೆ ಯಾವ್ದಡ ಆ ತಗೊಂಡಿದ್ದಲ್ಲಿ ಸುಮ್ಮನೆ ಹೇಳೋದು ಅವ್ರೀಗ ಕಮ್ಮಿ ಆಗಿದೆ ಅಂತ ಖಾರ ಪಡ್ತದೆ ಖಾರ ಹೊಸು ಉಪ್ಪು ಮಗಾಲಿಕ್ಕೆ ಹೌದು ಎತ್ಕೊಂಡು ಡಿಕ್ಕಿಯಲ್ಲಿ ಹಾಕಿ ಬಿಡಿ ಹೋಗಿ